ಮಾವಾ ಕೋಪ Thank you.
ಶಿವ ಶಿವ ಧಾತು ದುಶ್ಯಾಸನ ಧಾತು ಗೆಟ್ಟು ಪ್ರೇಮ ರಕ್ತದೋ ಬೆಳಕಿಯಿಂದ ದೊರೆತ ರೌದ್ರ ಸೋಮನಾದನೋ. ಶಂಕರನೇ ಈ ದುರುಳ ದುಶ್ಯಾಸನನ್ನು ಸಂಹರಿಸಲು ನಿನ್ನ ಶಕ್ತಿಯನ್ನು ಕರುಣಿಸು ದೇವಾ. ಎಡವ ದುಶ್ಯಾಸನನೇ ಮುಷ್ಟಿಯುದ್ಧಕ್ಕೆ ನಿಲ್ಲುವನಾಗು. ದ್ರೌಪದಿ, ಹೆದರಿಕೊಳ್ಳದೆ ಈ ದುಶ್ಯಾಸನನ್ನು ನಾಲ್ವನಾಗು. ಈತನ ರಕ್ತದಿಂದ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುತ್ತೇನೆ ಬಾ. ತದರಿನ ತಾನನ ಹಿಂದೆ ಸಭೆಯಲ್ಲಿ ನಿನಗೆ ಕೊಟ್ಟಿದ್ದ ಭಾಷೆಯು ನೆರವೇರುತ್ತೆ. ಈಗಲಾದರೂ ಸಂತೋಷ ಪಡುವನಾಗು. ರಥದಳು ರಮಣಿಸಿ ಬರುತ್ತಿರಲು ಕರ್ಣನು ಅರಘರ ಇಂತಾದೆನುತಲಿ ಜನನ ಕೊಲ್ಲದ ಬಿಡದೆನುತ ತುರುಕವನ್ನು ಸಂತೈಸಿ ಚಲುವಂತಾಗ ರಥವನು ಹರಿಯುವಾಗ. ಉದಯ ಕರದೊಳು ಧನುವಾದ ಕರದೊಳು ಧನುವಾದ
ವೀರ ನಾರಾಯಣನೋ ಸಾರಥೇಯೋ ನಾರಾಯಣೆ ಧಾರಣೆಯ ಗೋತ್ರೋವನು ಪಾದೊಳುವೆಂಗೆ ಅಯ್ಯೋ ಕರುಣೆ, ಈಗ ನೀನು ಅರ್ಜುನನ ಬಳಿಗೆ ಸರ್ಪಾಸ್ತ್ರವನ್ನು ಗುರಿಯಿಟ್ಟಿರುವೆ. ಆದರೆ ಶ್ರೀಕೃಷ್ಣನು ರಥವನ್ನ ಭೂಮಿಗಿಳಿಸಿ ಆತನನ್ನ ಉಳಿಸಿಕೊಳ್ಳುವನು. ಆದ್ದರಿಂದ ಗುರಿಯನ್ನು ತಪ್ಪಿಸಿ ಆತನ ಎದೆಗೆ ಗುರಿಯನ್ನು ಹೂಡುವನಾಗೋ ಸಾಧ್ಯವಿಲ್ಲ. ಇದಿಗೆ ಪೂರ್ವ ಒಳಗಡ ಜನರಿಗೆ ಗೋಚರ ಗೋಚರೆನೋ. ದೊಡ್ಡ ಶರವಣ ಮರಳೆ ದೊರೆದೆನು ಸತ್ಯವಜವ ಕೇಳ್ದೆ. ಹೋಗಿದ ದೈವಿಕ ಅಯ್ಯ ಶಲ್ಯರಾಜರೇ, ಹಿಂದೆ ನಮ್ಮ ತಾಯಿಗೆ ದೊಡ್ಡ ಬಾಣವನ್ನು ಮತ್ತೆ ತರುವುದಿಲ್ಲ, ಇಟ್ಟ ಗುರಿಯನ್ನು ಕೀಳುವುದಿಲ್ಲ ಎಂದು ಪ್ರಮಾಣ ಮಾಡಿರುವ ಕಾರಣ ನಿಮ್ಮ ಮಾತನ್ನು ಕೇಳಲು ಸಾಧ್ಯವಿಲ್ಲ ಈ ಶಲ್ಯ ಭೂಪಾಲನೆ. ಶಿವ ಶಿವ ನಂಬಿಗಿಡಿತರ ನದಿಯ ಮಗ ಹಗಯಂಬಿಗಿತ್ತನು ಕಾಯವನು ಮಗನೆಂಬ ಜಪದಲ್ಲಿ ಧನುವ ಬಿಟ್ಟನು ಗರುಡಿಯಾಚಾರ್ಯ. ಅಂಬುದ ಶತನು ಬೇಡಿದರೆ ನೀನಿಂದು ಅಧಿಗಳದೆ ಮೂವರ ನಂಬಿ ಕೌರವ ಕೆಟ್ಟ ಅಕಟ ಕಟ. ಶಿವ ಗೆಲುವ ಕಾಣವನೇ. ಭೀಷ್ಮನು ಶತ್ರು ಪಕ್ಷವನ್ನು ವಹಿಸಿ ಸರಳ ಮಂಚದ ಮೇಲೆ ಮಲಗಿಕೊಂಡರು. ದ್ರೋಣಾಚಾರ್ಯರು ಮಗನ ನೆಪ ಮಾಡಿಕೊಂಡು ಪ್ರಾಣ ಬಿಟ್ಟರು. ಆದರೆ ನೀನು ಸರ್ಪಾಸ್ತ್ರವನ್ನು ಕಳೆದುಕೊಂಡು ವಾಸ ಮಾಡಿದೆ. ಪಾಪಿಯಾದ ಕಾರಣವೇ ಇನ್ನು ನಿನಗೆ ಅಧೋಗತಿ ಉಂಟಾಗುವುದು. ಎಲ್ಲವೂ ಕಾರಣವೇ. ನನ್ನ ಮಾತನ್ನು ಕೇಳಿ ನನಗೆ ಅವಮಾನ ಮಾಡಿದೆ. ನಾನಿನ್ನು ವ್ರತವನ್ನು ಬಿಟ್ಟು ಹೊರಡುತ್ತೇನೆ. ಓ ಅರ್ಜುನನೇ, ನಿನ್ನ ಮೇಲೆ ಸರ್ಪಾಸ್ತ್ರವನ್ನು ಪ್ರಯೋಗಿಸಲು ನಿನ್ನ ಪ್ರಾಣವನ್ನು ಉಳಿಸಿಕೋ. ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಬೆಂಬಲವಾಗಿರುವವರೆಗೂ ಈ ಪಾಂಡವರನ್ನು ಏನು ಮಾಡಲು ಸಾಧ್ಯವಿಲ್ಲ. ತಿಳಿದುಕೋ. ಮತ್ತೆ ಪಾರ್ಥ ತ್ವರಿತದಿಂದ ಹತ್ತು ಜಗವ ತೊರೆಯಲ. ಭಕ್ತಧಾರೆ ಸುರಿಯಲನು ಕೇನ ಕೇಳುವೆ. ಸೋಂಕಿನರಿಯ ದೈವಿಕ ಈ ಕ್ಷಣದಿಂದ ನಿನ್ನ ರಥವು ಕೆಸರಿನಲ್ಲಿ ಮುಳುಗುವ ಹಾಗೆ ಮಾಡುತ್ತೇನೆ. ಅಯ್ಯೋ, ಇದೇನು ಮಾಡಿದೆ?
ಇರುವೆ ತಾಲಾರೇನು ಹೋಗಾನೆ ಹೋಗಾರೆ ಜನಪ ಯೋಗೇಶ್ವರ ನಂದೇ ವಾಣಾರೆ ಶ್ರೀಹರಿ, ಕರ್ಣನ ಪರಿಸ್ಥಿತಿಯನ್ನು ನೋಡಿ ನನಗೆ ವ್ಯಸನ ಉಂಟಾಯಿತು. ನೆನೆಸಲೂ ಎತ್ತಲಾರದೆ, ಕೈಗಳು ಸೋತುವಾಗಿರುವುದಲ್ಲದೆ, ಕರ್ಣನ ಮುಖವನ್ನು ನೋಡಿದರೆ ಅಣ್ಣನಾದ ಧರ್ಮರಾಜನ ರೂಪಿನಂತೆ ಕಾಣುತ್ತಾನೆ. ದೇವಾ, ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಪಾರ್ಥ, ಇಂದಾದೆಲ್ಲವೂ ಹೋಗ ನಿನ್ನೆಯ ನಂದನನ ಕೊಂದ ಕರ್ಣನು ಇವನು ಪರಮ ಬಾಂಧವನೇ ಗೋವಿಂದನಿಗೆ ದೈವಿಕ ಅರ್ಜುನ, ಚಕ್ರವ್ಯೂಹದಲ್ಲಿ ಅಸುಳಿಯಾದ ನಿನ್ನ ಮಗನಾದ ಅಭಿಮನ್ಯುವನ್ನು ಕರುಣೆಯಿಲ್ಲದೆ ಸಂಹಾರ ಮಾಡಿದನು. ಯುದ್ಧದಲ್ಲಿ ಇವರೆಲ್ಲರನ್ನೂ ಸೋಲುವಂತೆ ಮಾಡಿದನು. ಅಲ್ಲದೆ ನಾನು ರಾಯಭಾರಕ್ಕಾಗಿ ಹಸ್ತಿನಾವತಿಗೆ ಹೋಗಿದ್ದಾಗ ಸಭೆಯಲ್ಲಿ ಅಕ್ಕದಿಂದ ನನ್ನನ್ನು ಬಂಧಿಸುವ ಏರ್ಪಾಡು ಮಾಡಿದನು. ಇಂತಹ ಕರ್ಣನ ಮೇಲೆ ನಿನಗೆ ಪ್ರೀತಿ ಉಂಟಾಯಿತೆ? ಯುದ್ಧ ಮಾಡಿ ನಿನ್ನಿಂದಾಗದಿದ್ದರೆ ಭೀಮಾದಿಗಳಿಂದಲಾದರೂ ಯುದ್ಧ ಮಾಡಿಸುವೆನು. ನಿನ್ನ ಅಜ್ಞಾನವನ್ನ ತೊಲಗಿಸುವೆನಾಗು. ದೇವಾ, ನನ್ನನ್ನು ಕ್ಷಮಿಸು. ಈಗಲೇ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡುವೆನು. ಇದೇನು ಮಾಡಿದೆ ಪಾರ್ಥ? ಏನು ಮಾಡಿದ ಪಾರ್ಥ ಯುದ್ಧದ ನೀತಿಯನ್ನು ತಿಳಿದವನಾಗಿ ಏನು ಮಾಡಿದ ಪಾರ್ಥ ಯುದ್ಧದ ನೀತಿಯನ್ನು ತಿಳಿದವನಾಗಿ ಮೂರು ಲೋಕದ ಗಂಡ ಎನಿಸಿಕೊಂಡ ವೀರನಿಗೆ ಇದು ಥರವೇ ಧಿಕ್ಕಾರ ಧಿಕ್ಕಾರ ನಿನ್ನ ಕಲಿತನಕ್ಕೆ ಅರ್ಜುನ, ನಾನು ನಿನ್ನನ್ನು ಕೇಳಿಕೊಂಡರು ಧರ್ಮವನ್ನೇ ದೂರ ಮಾಡಿ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಬಹುದೇ? ಇದು ಕ್ಷತ್ರಿಯ ಧರ್ಮವೇ? ನೀನು ಬಿಟ್ಟ ಅಸ್ತ್ರವನ್ನು ಕತ್ತರಿಸಿ ನನ್ನಲ್ಲಿರುವ ಈ ಅಸ್ತ್ರವನ್ನು ಪ್ರಯೋಗಿಸುವೆನು. ಇದೇನು ಆಶ್ಚರ್ಯ! ದಿವ್ಯಾಸ್ತ್ರದ ಮಂತ್ರಗಳು ನನ್ನ ನೆನಪಿಗೆ ಬರುತ್ತಾ ಇಲ್ಲ. ಇದು ಗುರುಶಾಪ. ಸುಯೋಧನ, ನೀನು ಈಗಲೇ ಕೆಟ್ಟೆ. ಆಹಾ, ಅರ್ಜುನನು ಎಷ್ಟೇ ಬಾಣ ಪ್ರಯೋಗ ಮಾಡಿದರೂ ಕರ್ಣನಿಗೆ ಪ್ರಾಣ ಹೋಗುವುದಿಲ್ಲ. ಹಾಗಾಗಿ ಆತನಲ್ಲಿರುವ ಕರ್ಣ
ಮಧುರಾದ ಮಸ್ತಕ ಎತ್ತೇನ ಜನ್ಮದ ನಿನಗೆ ಪೃಥ್ವಿಯಲ್ಲಿ ತ್ಯಾಗದಲ್ಲಿ ಸಮನಾಗೋ ಸಮನ ನೆಲ್ಲೆಯೋ ಕಾಣೆ. ಅಯ್ಯ ಕರ್ಣಭೂಪಾಲನೆ, ರಾಜಾಧಿರಾಜರುಗಳಿಗೆ ರತ್ನಪ್ರಾಯವಾಗಿಯೂ ಸಕಲ ಸಂಪತ್ತಿನಿಂದ ಕೂಡಿ ಸೂರ್ಯನಂತೆ ತೇಜಸ್ಸಿನಿಂದ ಕೂಡಿದವನಾಗಿಯೂ ಭುಜಬಲ ಪರಾಕ್ರಮದಲ್ಲಿನ ಮಹಾಶೂರನೆಂದು ಕೀರ್ತಿ ಗಳಿಸುವುದರಿಂದ ನಿನ್ನ ಸಮೀಪಕ್ಕೆ ಬಂದಿರುವೆನು. ಏನಾದರೂ ದಾನ ಕೊಡುವನಾಗಯ್ಯ ಕರ್ಣಭೂಪಾಲನೆ. ಸ್ವಾಮಿ ರಾಮನಾಥಮನೆ, ಮರುಳೇ ವಿಪ್ರನ ಕೇಳೋ ಹೊರೆಯೋ ಸಂಭೋಷಣದು ಇರುವ ವ್ಯಾಳದಿಗೆ ಹೋಗುವ ಸ್ವಾಮಿ ರಾಮನಾಥಮನೆ, ನಾನು ಪಟ್ಟಣದಲ್ಲಿರುವಾಗ ಬಂದು ಯಾವ ವಸ್ತುವನ್ನಾದರೂ ಕೇಳಿದರೆ ದಾನವಾಗಿ ಕೊಡುತ್ತಿದ್ದೆನು. ಆದರೆ ಈ ರಣಭೂಮಿಯಲ್ಲಿ ಶತ್ರುವಿಗೆ ಎದುರಾಗಿ ನಿಂತು ಯುದ್ಧ ಮಾಡಬೇಕಾದರೆ ಕೇಳಬಹುದೇ ಸ್ವಾಮಿ ವಿಪ್ರೋತ್ತಮರೇ? ಅಯ್ಯ ಕರ್ಣಭೂಪಾಲನೆ, ತ್ಯಾಗವನೋ ಮಾಡುವುದಕ್ಕೆ ಹೇಗಾದ ಮಾಡುವುದೆಂದು ಬೇಗ ಬಂದೆನು ನಿನ್ನ ಹೊಲಿಗೆ ಅಯ್ಯ ಕರ್ಣಭೂಪಾಲನೆ, ದಾನ ಕೊಡುವ ಧೀರನಿಗೆ ಅರಮನೆಯಾದರೇನು ರಣಭೂಮಿಯಾದರೇನು ದಾನ ಕೇಳುವ ಸಮಯವೆಂದು ನಿನ್ನ ಸಮೀಪಕ್ಕೆ ಬಂದಿರುವೆನು. ಏನಾದರೂ ದಾನ ಕೊಡುವನಾಗಯ್ಯ ಕರ್ಣಭೂಪಾಲನೆ. ಸ್ವಾಮಿ ರಾಮನಾಥಮರೆ, ಈ ರಣಭೂಮಿಯಲ್ಲಿ ತಮಗೆ ಬೇಕಾದ ಯಾವ ವಸ್ತುವಿದೆ ಅದನ್ನು ಕೇಳಿದರೆ ಶ್ರೀಹರಿಗೆ ಅರ್ಪಿತವಾಗುವಂತೆ ಕೊಡುತ್ತೇನೆ. ಕೇಳುವುದಾಗಿ ಸ್ವಾಮಿ ವಿಪ್ರೋತ್ತಮರೇ. ಅಯ್ಯ ಕರ್ಣಭೂಪಾಲನೆ, ಕೊಡುವುದಾದರೆ ಕೊಡು ಕಾರಣ ಕುಂಡಲವ ಕೊಡುತ್ತಾರೆಯ ನೆರೆದು ಪಡವತ್ತದಿನ ಪಾಗೆಗ ಪದವಿಯ ಮುಗಿಲ್ವೇ ಪ್ರಣನುಡಿದ ಅಯ್ಯ ಕರ್ಣಭೂಪಾಲನೆ, ನೀನು ದಾನ ಕೊಡುವುದಾದರೆ ನಿನ್ನ ಕಿವಿಯಲ್ಲಿ ಧರಿಸಿರುವ ಕರ್ಣಕುಂಡಲಗಳನ್ನು ಒಂದೇ ಮನಸ್ಸಿನಿಂದ ಧಾರೆ ಎದು ಕೊಡುವನಾಗಯ್ಯ ಕರ್ಣಭೂಪಾಲನೆ. ಆಹಾ, ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲವನ್ನು ಕಾಣಬೇಕಾದರೆ ಅದು ಶ್ರೀಹರಿಗೂ ಮತ್ತು ನನ್ನ ತಂದೆಯಾದ ಸೂರ್ಯದೇವನಿಗೆ ತಿಳಿದಿರುವುದು. ನಿಮ್ಮ ನಿಜವಾದ ಅಂಶವೂ ನನಗೆ ತಿಳಿಯಿತು. ನಿಮ್ಮ ಅಪ್ಪಣೆಯ ಪ್ರಕಾರ ಕರ್ಣಕುಂಡಲವನ್ನು ತಾರೆ ಎಳೆದು ಕೊಡಲು ಈ ರಣಭೂಮಿಯಲ್ಲಿ ಪರಿಶುದ್ಧವಾದ ಜಲವೂ ಇಲ್ಲವಲ್ಲ ಎಂದು ಯೋಚಿಸುತ್ತಿರುವೆನು ಸ್ವಾಮಿ ವಿಪ್ರೋತ್ತಮರೇ. ಅಯ್ಯ ಕರ್ಣಭೂಪಾಲನೆ, ಕದನ ವೇರಾನೆ ಹೃದಯ ತೊಳಗೆ ಕಾಗೋಗೆಯ ತೆಗೆದು ಧಾರೆಯ ಎರೆಯೋ ನಗುವೋ ಕಾದೊಳಗೆ. ಅಯ್ಯ ಕರ್ಣಭೂಪಾಲನೆ, ಪರಿಶುದ್ಧವಾದ ನೀರನ್ನು ಈ ರಣಭೂಮಿಯಲ್ಲಿ ಹುಡುಕಬೇಕೆ? ನಿನ್ನ ಹೃದಯದೊಳಗಿರುವ
ನಿಜಗೆ ತೋರಿದನು ನಿಜ ರೂಪವನು ನಿತ್ಯಾತುಮ ಅರುಷದಲ್ಲಿ ಬಾಣವನೆಂದು ನರನಿಗೆಚ್ಚರಿಸೆ ಬಾಣವ ಹೊಳೆಯ ತರಣಿ ಜನ ಶಿರವು ದರೆ ಕುರುಳೆ ಸುರರು ಪೂ ಮಳೆ ಕರೆದರಾಗ ಮಂಗಳ ಎದು ಬಾಲ ಜಯ ಜಯ ಒಂದೇ ಮಾತು, ಈ ಕಳೆದ 42-43 ವರ್ಷಗಳಲ್ಲಿ ನಾನು
ಏನ್ ಚಂದ 100 ಸರಿ ಅದೇ ಮಹಾಭಾರತ ಕೇಳಿದ್ವಿ, 1000 ಸರಿ ಅದೇ ರಾಮಾಯಣ ಕೇಳಿದ್ವಿ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋದಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ನೀಟಾಗಿ ಆ ಮೇಕಪ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬಂದು ಕೂತ್ಕೊಂಡು ಅವರ ಪೋಷಕರಿಗೆ ದೊಡ್ಡ ಧನ್ಯವಾದಗಳು. ಮಂಜುನಾಥ್ ಬಡಿಗೇರ್ ಬಹಳ ಅದ್ಭುತ, ಇವಾಗ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮಂಜುನಾಥ್ ಬಡಿಗೇರ್ ಅಂತ ಒಬ್ಬ ಶಿಸ್ತುಬದ್ಧ ನಿರ್ದೇಶಕ ಇದ್ದಿದ್ದಕ್ಕೆ ಈ ಒಂದು ರೂಪ ಬಂದಿದೆ. ಈ ರೂಪ ಬರೋದಕ್ಕೆ ನಿಜವಾಗ್ಲೂ ಕಾರಣ ಒಬ್ಬ ನಿರ್ದೇಶಕ ಮಂಜುನಾಥ್ ಬಡಿಗೇರ್. ಎಲ್ಲೇ ಮೂರರಲ್ಲಿ ಇಂಥದ್ದು ನಾಟಕ ಆಡ್ಬೇಕು ಅಂತ ಇವರೆಲ್ಲ ಓಡಾಡ್ತಾರಲ್ಲ. ನಂಜುಂಡಸ್ವಾಮಿ ಕಳೆದ 20-22 ವರ್ಷ ಏನ್ ನಟನ ಇಲ್ಲಿ ಶುರುವಾಯಿತು, ಅವಾಗಿಂದ ಆರಂಭದೆಲ್ಲ ಸ್ಟೂಡೆಂಟ್ ಆಗಿದ್ರು. ನಂಜುಂಡಸ್ವಾಮಿ ನಟನಾದವರು ಸುಮಾರು 20-22 ವರ್ಷದಲ್ಲಿ ಇದ್ರು. ವಾಪಸ್ ಹಳ್ಳಿಗೆ ಹೋದ್ಮೇಲೆ ಏನೋ ತಂಡ ಅದು ಇದು ಸಂಗೀತ ಕಚೇರಿ ಅದು ಏನೋ ಮಾಡ್ಕೊಂಡು ಯಾವ್ದು ಸಾಹಸಗಳು ಮಾಡಿದ್ರು. ನಮ್ಗೇನಾದ್ರು ಯಾವುದೇನು ಸಂತೋಷ ಕೊಡ್ಲಿಲ್ಲ ನಿಜವಾಗ್ಲೂ. ಅದೇನೋ ಆರ್ಕೆಸ್ಟ್ರಾ ತಿಥಿ ಮದುವೆಗೆಲ್ಲ ಹೋಗ್ಬಿಟ್ಟು ಅವ್ರು ಸಂತೋಷ ಕೊಟ್ಟಿರ್ಬೋದು, ಸಂಬಳ ಚೆನ್ನಾಗಿ ತಗೋತಾ ಇದ್ರು, ಆರಾಮಾಗಿದ್ರು, ಪ್ರಾಬ್ಲಮ್ ಇಲ್ಲ. ವಿನಾಸಂಗೆ ಹೋಗಿ ಮುಗಿಸ್ಬಿಟ್ಟು ವಾಪಸ್ ಬಂದು ಆಗಲ್ಲ ಅಂತ ಅಲ್ಲಿ ಏನೋ ತಾಪತ್ರೆ ಆಗಿಲ್ಲ, ತುಂಬಾ ಕಷ್ಟಪಟ್ಟಿದ್ದಾನೆ ಈತ. ಆದ್ರೆ ಇವತ್ತು ಈ ಮಕ್ಕಳ ಕೈಗೆ ಒಂದು ನಾಟಕ ಮಾಡಿಸ್ಬೇಕು ಅಂತ ಇವನು ಮತ್ತು ಅಮಿತ್ ಬರೆ ಇವರೆಲ್ಲ ನಟನಾದ ಹಿತೈಷಿಗಳು ನಮ್ಮ ಜೊತೆ ಇದ್ದವರು. ಕೆಲಸ ಮಾಡ್ತೀವಿ, ರಜಾಮಜಾ ಅಂತ ಮಾಡ್ತೀವಿ. ನಮ್ಮ ರಜಾಮಜಾ ಮಕ್ಕಳು ಯಕ್ಷಗಾನ ಮತ್ತು ದೊಡ್ಡಾಟ ಸಣ್ಣಾಟ ಎಲ್ಲ ಪರಂಗಳೆಲ್ಲ ಮಾಡ್ತಾ ಇರ್ತಾರೆ, ಎಲ್ಲ ನೋಡಿದ್ದಾರೆ. ಆಮೇಲೆ ಮೊನ್ನೆ ಕೂಡ ಇಲ್ಲಿ ಹಿರಿಯರು ಅದು ನೋಡಕ್ಕೆ ಅಂತ ಬಂದಿದ್ದಾರೆ. ನಮ್ಮ ತಿಪ್ಪಣ್ಣವರು ಅವರು ಇವರೆಲ್ಲ ಒಂದು ಯಕ್ಷಗಾನ ಎಲ್ಲ ಮಾಡಿದ್ದಾರೆ. ಆದ್ರೆ ಒಂದು ಮಕ್ಕಳ ತಂಡ ಒಂದೇ ಒಂದು ಮುಗಿದು ಮಾತು ಕೇಳಿಸ್ತಾ ಇರಲಿಲ್ಲ ಅಂತ, ಒಂದು ಕೇಳಿಸ್ತಾ ಇಲ್ಲ, ಅವ್ರಿಗೆ ಯಾವ ಮಾತು ಅನ್ನಿಸ್ತಾ ಇಲ್ಲ. ಅದೊಂದು ಹೇಳ್ಬೋದು, ಜನ ಶಿಷ್ಯ ಎನರ್ಜಿ ಕಮ್ಮಿ ಇರ್ಬೋದು, ಎಲ್ಲ ಇಲ್ಲಿ ಅಂತ ಅನ್ಸ್ಬೋದು. ಆದ್ರೆ ಒಟ್ಟು ಕರ್ಣ ಆಗಲಿ, ಅರ್ಜುನ ಆಗಲಿ, ದುರ್ಯೋಧನ ಸೂಪರ್. ಮಕ್ಕಳ ಹೆಜ್ಜೆ ಎಷ್ಟು ಪಕ್ಕ ನೀಟಾಗಿ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ಥಿಯರಿಗಳೆಲ್ಲ ಇದೆ, ಕ್ಯಾನ್ಸರ್ ರೆಕ್ಟು ಏನೋ ಇದೆ. ಆದ್ರೆ ಮಾತೆಲ್ಲ ತಪ್ಪದ, ಎಮೋಷನಲ್ ಆಗಿ ಫುಲ್ ಇನ್ವಾಲ್ವ್ ಆಗ್ಬಿಡ್ತಾರೆ. ಮಾತು ತಪ್ಪದ ಅಂತ ಒಂದು ಕ್ಷಣ ಅಂತ ಅನ್ಸಿದ್ರೆ ಜಾನಪದ ಪ್ರಕಾರ ಎಷ್ಟು ಶ್ರೇಷ್ಠವಾದ ಹಿಂದೆ ಕೂತ್ಕೊಂಡು ಒಂದು ಮಾತನ್ನು ರಪ್ಪ ಅಂತ ಪ್ರಾಪ್ತ ಮಾಡ್ತಾರೆ. ನೇರವಾಗಿ ಎಲ್ಲ ಪರದೆಯಿಂದ ನಿಂತ್ಕೊಂಡು ಕಿರಿಸ್ಕೊಂಡು ಹೇಳ್ಕೊಡೋಲ್ಲ, ಅವ್ರು ಹೇಳ್ಕೊಡೋಲ್ಲ ದೊಡ್ಡವ್ರ ಥರ. ಅಲ್ಲಿ ಸ್ಟೇಜಲ್ಲಿ ಹೇಳ್ಕೊಡ್ತಾರೆ, ಮತ್ತೆ ಕಂಟಿನ್ಯೂ ಮಾಡ್ತಾನೆ. ನಂತರ ರೋಷ ವಯಸ್ಸಲ್ಲಿ ಎಲ್ಲೆಲ್ಲೋ ಬೆಂಡ್ ಆಗ್ಬಿಡುತ್ತೆ. ಬಾಣ ಆ ಬಾಣನ ಅಲ್ಲೇ ಕೈಯೆಲ್ಲ ಸರಿ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಒಂದು ಮಾತು ಮಾಡ್ಕೊಂಡು ಹಂಗೆ ನಿಂತ್ಕೊಡಕ್ಕಾಗಲ್ಲ, ಅವನ್ನೆಲ್ಲ ಸರಿ ಮಾಡ್ಕೊಂಡು ಮತ್ತೆ ನಿಂತ್ಕೊಂಡು ಇಲ್ಲೆಲ್ಲ ಬಿದ್ದ, ಮತ್ತೆ ಮಾತು ಮರ್ತ ಮತ್ತೆ ಕಂಟಿನ್ಯೂ ತಗೊಂಡು ಮುಂದೆ ಹೋದ. ರಥ ಅಂದ್ರೆ 3 ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ಪ್ರೊಡಕ್ಷನ್ ಅಲ್ಲ ಇದು. ಅವರು ಜಾಸ್ತಿ ಇರ್ಬೋದು, ಅವ್ರು ಕಷ್ಟಪಟ್ಟಿರ್ತಾರೆ, ಅವ್ರಿಗೆ ಜಾಸ್ತಿ ಏನೋ ಮಾಡ್ಕೊಂಡಿರ್ತಾರೆ. ಆದ್ರೆ ಆಹಾವು ಅಂತ ಬೀಟ್ ಬಿಡ್ಬಿಡ್ತಾರ. ಏನು 12 ಕೋಟಿ 18 ಕೋಟಿ ಎಲ್ಲ ನಾಟಕ ಮಾಡಿದವರಲ್ಲ. ಆದ್ರೆ ಈ ತರದೊಂದು ಊರಲ್ಲಿ, ಅಷ್ಟು ಸಣ್ಣ ಊರಲ್ಲಿ ಇಷ್ಟೊಂದು ಪುಟಾಣಿ ಮಕ್ಕಳಿಂದ ಇಷ್ಟೊಂದು ಪ್ರೀತಿಯಿಂದ ಅವರಲ್ಲಿ ಕರ್ಕೊಂಡ್ಬಂದು ಈ ದೊಡ್ಡ ಸಂಸ್ಕಾರ, ರಂಗಭೂಮಿಯ ದೊಡ್ಡ ಸಂಸ್ಕಾರ ಏನು ಅಂತ ಅದ್ರ ಇದ್ದವ್ರು ಮಾತ್ರ ಗೊತ್ತಿರ್ತಾರೆ. ಹೋಗ್ತಾ 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 ಈಗ ಕಲಿತಾ ಹೋಗ್ತಾರೆ. 2ನೇ ಕ್ಲಾಸ್ ಮಗು ಇಲ್ಲಿ ಬಂದು 3ನೇ ಕ್ಲಾಸ್ ಮಗು ಇಲ್ಲಿ ಬಂದು ಇಲ್ಲಿ ಸಿಗೋದು ಏನೋ ನೀರು ಕುಡ್ಕೊಂಡು ತಿಳಿ ತಿನ್ಕೊಂಡು ಬಣ್ಣ ಹಚ್ಚಿಸ್ಕೊಂಡು ಇವ್ರ ಜೊತೆಲಿ ಇಟ್ಕೊಂಡು ಒಟ್ಟು ಭಾರತವನ್ನ ಬೆಳೆಸ್ತಾ ಹೋಗ್ತಾರಲ್ಲ, ಅದೇ ಶ್ರೇಷ್ಠವಾದ ಅಂತ ನಾನು ಹೇಳೋದು. ಇದು ಬಹಳ ದೊಡ್ಡ ಕೆಲಸ ಮಾಡ್ತಾ ಇರ್ತಾರೆ. ಅವರೆಲ್ಲ ಮುಂದೊಂದು ದಿನ ಒಳ್ಳೇದನ್ನು ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಹಾಗಾಗಿ ನಂಜುಂಡಸ್ವಾಮಿ ಆಮೇಲೆ ಈ ತಂಡ ಮಾಡಿರೋದು ಇವತ್ತು ಅದ್ಭುತ, ಬಹಳ ದೊಡ್ಡ. ನಾನು ಹೊರತು ಬೈತಿದ್ದೆ, ಅಲ್ಲಿ ಆಡಿಯನ್ಸ್ ಜಾಸ್ತಿ ಸ್ಟೇಜ್ ಮೇಲೆ ಕೂತಿರೋರೆ ಗಲಾಟೆ, ಬಿಡಿಸೋ ಪ್ರೋಗ್ರಾಮ್ ಮಾಡ್ತಾ ಇದ್ರು. ಇವತ್ತು ಒಂದು ಸಾರ್ಥಕ ಪ್ರಯೋಗ ಮಾಡಿದ್ದಾರೆ. ಒಂದು ಸಾರ್ಥಕವನ್ನು ಹೆಮ್ಮೆ ಅನ್ಸುತ್ತೆ. ಮಕ್ಕಳೆಲ್ಲ ಅದ್ಭುತ, ಜೊತೆಲಿರೋಲ್ಲ, ಯಾರ್ಯಾರ ಇದಕ್ಕಾಗಿ ದುಡಿದ್ರಲ್ಲ ಅಷ್ಟು ಜನ. ಬನ್ನಿ ಮುಂದೆ ಬನ್ನಿ, ಕರ್ನಾಟಕ ಸಂಘ ಅಷ್ಟು ಜನ ಬನ್ನಿ, ವೇದಿಕೆ ಮೇಲೆ ಬನ್ನಿ. ಕರ್ನಾಟಕ ಸಂಘದ ಸದಸ್ಯರು ಅರ್ಪಿತ ಮೇಡಮ್ ರಂಗಭೂಮಿನಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕೃಷ್ಣ ಚೈತನ್ಯ ಅವರು ಸೂಪರ್. ನಮ್ಮ ಮುಖವೀಣೆಯಲ್ಲಿ ಅತ್ಯಂತ ಹಿರಿಯ ಕಲಾವಿದರಾಗಿರ್ತಕ್ಕಂಥ ರಜದ ವೇಳೆನಲ್ಲಿ 2 ತಿಂಗಳ ಕಾಲ ಮಕ್ಕಳಿಗೆ ಬೇಸಿಗೆ ಊಟ ಹಾಕ್ಬೇಕಂತ ಸರ್ಕಾರ ಆಜ್ಞೆ ಮಾಡ್ತಾರೆ. ನಮ್ಗೆ ಬರೀ ಊಟ ಹಾಕ್ಬಿಟ್ಟು ಮನೆಗೆ ಕಳ್ಸೋದು ಬೇಡ ಅಂತೇಳಿ ಒಂದು ಯೋಚನೆ ಮಾಡಿ ನಾನು ಯೋಚನೆ ಮಾಡಿದೆ. ನಾನು ಮನೆಗೆ ಹೋಗೋದು ಬೇಡ, ಮಕ್ಕಳ ಜೊತೆ ಇರ್ಬೇಕು ಅಂತೇಳಿ
ನೇರವಾಗಿ ನಾನು ರವೀಂದ್ರ ಅವ್ರನ್ನ ಸರ್ನ ಕಂಡೆ. 2 ತಿಂಗಳು ನನ್ನ ಜೊತೆನಲ್ಲೇ ಸ್ಕೂಲಲ್ಲೇ ಇದ್ದು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಕೂಡ ಮಂಜುನಾಥ್ ಬಡಿಗೇರ್ ಸರ್ ಅವರು ಅಲ್ಲೇ ಮಲಗ್ತಾ ಇದ್ರು, ಅಲ್ಲೇ ಊಟ, ನಾವು ಕೊಟ್ಟದ್ದೇ ಊಟ ಬಿಡ್ಕೊಂಡು ಮಕ್ಕಳಿಗೆ ಈ ರೀತಿಯಾದಂಥ ಒಂದು ನಾಟಕ ಮಾಡಲಿಕ್ಕೆ ಕಾಣ್ತಿದ್ರು. ನಮಗೆ ರಾಮನಾಥ್ ಸರ್ ಮತ್ತು ಉಮಾ ಮೇಡಮ್ ಮತ್ತು ಇಲ್ಲಿ ನಿರ್ಮಾಣ ಬನ್ನಿ ವೇದಿಕೆ ಮೇಲೆ ಬನ್ನಿ, ಅವ್ರು ನೋಡಿ. ರಾಮನಾಥ್ ಸರ್ ಪ್ಲೀಸ್ ಸರ್ ಸುಮಾರು ಈ ನಾಟಕ ಪೂರ್ಣ ಖರ್ಚು ಮತ್ತು ಇಡೀ ಪ್ರತಿ 2 ವರ್ಷದ ಸತತವಾಗಿ ಬನ್ನಿ ಬನ್ನಿ ವೇದಿಕೆ ಮೇಲೆ ಬನ್ನಿ, ಆಮೇಲೆ ಮಕ್ಕಳಿಗೆ ತಕ್ಕ ಉಚಿತವಾಗಿ ಪಾಠ ಮಾಡ್ತಾ ಸುಮಾರು 2.5 ಲಕ್ಷ ಗಂಟು ಕೂಡ ನಮ್ಮ ಶಾಲೆಗೆ ಇನ್ನೊಂದು ಲೆಕ್ಕಕ್ಕೆ ಹೋಗ್ಬೇಕಾದ್ರೆ ಪ್ರತಿನಿತ್ಯ ಬಂದು ಪಾಠ ಮಾಡ್ತಾ ಇದ್ದಾರೆ. ನೀವು ಏನೇನೋ ಕೆಲಸ ಮಾಡಬಹುದು, ಇಂಥ ಕೆಲಸನೇ ಮಾಡಿ ಅಂತ ನಾನು ಮಕ್ಕಳಿಗೆ ಈ ಥರದ ಪರಂಪರೆ ಇಟ್ಕೊಂಡು ಅವ್ರಿಗೆ ತಾಳಜ್ಞಾನ, ಲಯಜ್ಞಾನ, ಶ್ರುತಿಜ್ಞಾನ ಮತ್ತು ಮಾತಾಡೋ ರೀತಿಯ ಎನರ್ಜಿ, ಶಲ್ಲಿನ ಎನರ್ಜಿ ಆಗಲಿ ಅಥವಾ ಅರ್ಜುನ ಆಗಲಿ ಮತ್ತು ಕರ್ಣ ಶಕ್ತಿ, ಎಷ್ಟು ಶಕ್ತಿ, ಆ ಶಕ್ತಿ ಇದ್ರೆ ಮುಂದೆ ಏನ್ ಬೇಕು ಅವ್ರನ್ನ ಪಾಸಿಟಿವ್ ಮುಂದಿನ ದಿವಸಗಳಲ್ಲಿ ಒಳ್ಳೆ ದಾರಿನಲ್ಲಿ ಬೆಳೆಸಿ ಅಂತ ನನಗೆ ಗೊತ್ತಿರ್ತದೆ. ಅವ್ರು ಇನ್ನೇನು ಆ ನನ್ನ ಜಿಲ್ಲೆಯಲ್ಲಿ ಎರಡು ಸಲ ನಾಟಕ ಮಾಡಿದ ತಕ್ಷಣ ಹೇಗೋಯ್ತು ಏನು ನನಗೆ ಗೊತ್ತು. ಬಿಟ್ಟು ಹಿಂಗಾಗಲಿ ಅವರು ತುಂಬ ದೊಡ್ಡ ಯಶಸ್ಸಿಗೆ ಅಂತ ಬಹಳ ಪ್ರೀತಿಯಿಂದ ಆರೈಸ್ತೀನಿ. ಆ ಮಕ್ಕಳಿಗಂತೂ ಅದ್ಭುತ ನಾಟಕ ಮಾಡ್ತಾರೆ ಕೊಡೋದಕ್ಕೆ ಆಯ್ತಾ? ಓಕೆ.